ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೊಳ್ಳಾಸ್ ವೆಜ್ ರೆಸಿಪೀಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬನಾನಾ ಹಲ್ವಾ ತೋರಿಸ್ತಾ ಇದ್ದೇವೆ. ಇದೊಂದು ಸ್ವೀಟ್ ರೆಸಿಪಿ, ಲೈಕ್ ಮನೇಲಿ ಫಂಕ್ಷನ್ ಅಥವಾ ಪೂಜೆ ಇರಬೇಕಾದ್ರೆ ಮಾಡ್ಬೋದು, ಅಥವಾ ಬೇರೆ ನಾರ್ಮಲ್ ಡೇಸಲ್ಲೂ ಮಾಡ್ಬೋದು. ಲೈಕ್ ಬರ್ಡೇ ಇದ್ದರೆ ಅಥವಾ ಏನಾದರೂ ಕಿಟ್ಟಿ ಪಾರ್ಟಿ ಈ ಟೈಪ್ ಏನಾದರೂ ಇದ್ದರೂ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ವಿಡಿಯೋ ಶುರು ಮಾಡೋಣ. ನಾನೀಗ ರೆಸಿಪಿ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಬಾಳೆಹಣ್ಣಿಂದು ಹಲ್ವಾ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕದಳಿ ಬಾಳೆಹಣ್ಣು ತಗೊಂಡಿದ್ದೀನಿ. ಹೆಚ್ಚಾಗಿ ಎಲ್ಲರೂ ನೇಂದ್ರ ಬಾಳೆ ತಗೊಳ್ತಾರೆ. ಎಲ್ಲ ಬಾಳೆಹಣ್ಣಲ್ಲೂ ಮಾಡ್ಬೋದು ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ನಾನು 8-10 ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೆ 2 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು ತುಪ್ಪ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಹಾಕಲಿಕ್ಕೆ ತಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದೊಂದೇ ಬಾಳೆಹಣ್ಣು ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ಸುಲಿದು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದಕ್ಕೆ ಒಳ್ಳೆ ಹಣ್ಣಾಗಿದ್ದರೆ ಬಾಳೆಹಣ್ಣು ಚೆನ್ನಾಗಾಗುತ್ತೆ. ಗಳ್ತಿದ ಹಣ್ಣು ತಗೊಂಡಿದ್ದೀನಿ ನಾನಿಲ್ಲಿ. ನಾನು ಇದಕ್ಕೆ ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. 2 ಒಟ್ಟಿಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಬಾಳೆಹಣ್ಣು ಮತ್ತು ಸಕ್ಕರೆ 1.25 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಇದೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಪ್ಯಾನಿಗೆ ಹಾಕ್ತೇನೆ. ನಾನೀಗ ತುಪ್ಪ ಹಾಕ್ತಾ ಇದ್ದೀನಿ ಬಾಣಲೆಗೆ. ಈಗ ಸ್ವಲ್ಪ ಇದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ. ಕಲರ್ ಸ್ವಲ್ಪ ಚೇಂಜ್ ಆದರೆ ಆಯಿತು. ನೋಡಿ, ಈಗ ಇದಕ್ಕೆ ನಾನು ಮಿಕ್ಸಿ ಹಾಕಿದ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿದು. ನಾವು ಇದಕ್ಕೆ ನೀರೇನು ಹಾಕಲಿಲ್ಲ, ಸಕ್ಕರೆ ಮತ್ತು ಬಾಳೆಹಣ್ಣು ಅಷ್ಟೇ. ಅದರಲ್ಲೇ ಈ ಥರ ಇಷ್ಟು ನೀರಾಗಿ ಆಗಿದೆ ಇದು. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಮಗಚ್ಕೋಬೇಕಾಗತ್ತೆ. ಒಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ. ಸ್ವಲ್ಪ ಬಾಳೆಹಣ್ಣು ಇದೆಲ್ಲ ಹಾಗೆ. ಹೆಚ್ಚಾಗಿ ಎಲ್ಲ ಇದನ್ನ ನೇಂದ್ರ ಬಾಳೆಹಣ್ಣಲ್ಲೇ ಮಾಡೋದು. ಅದೇ ಬೇಗ ಒಳ್ಳೆ ಗಟ್ಟಿ ಆಗುತ್ತೆ ಅಂತ, ಬೇಗ ತಿಕ್ಕಾಗಿ ಬರುತ್ತೆ. ಮತ್ತು ಅದು ಒಳ್ಳೆಯದಲ್ಲ ಬಾಳೆಹಣ್ಣು ತುಂಬ. ಹಾಗೆ ಬೇರೆ ಹಣ್ಣಲ್ಲೂ ಮಾಡ್ಬೋದು. ಹಾಗೆ ನಾನಿವತ್ತು ಇದರಲ್ಲಿ ಕದಳಿ ಬಾಳೆಹಣ್ಣಲ್ಲಿ ಮಾಡ್ತಾಯಿದ್ದೀನಿ. ಪೂಜೆ ಅಂತ ಆದರೆ ಮನೆಯಲ್ಲೆಲ್ಲ ಇರುತ್ತಲ್ಲ, ಬಾಳೆಹಣ್ಣೆಲ್ಲ ಉಳಿದಿರುತ್ತಲ್ಲ, ಸುಮ್ಮನೆ ಹಾಗೆ ತಿನ್ನೋದಿಲ್ಲ ಮಕ್ಕಳೆಲ್ಲ. ಹಾಗಾಗಿ ಈ ಥರ ಏನಾದ್ರು ಮಾಡಿಕೊಟ್ರೆ, ಹಲ್ವ ಎಲ್ಲ ಮಾಡಿದರೆ, ಬನ್ಸ್ ಹಲ್ವ ಎಲ್ಲ ಮಾಡ್ಬೋದು ಈ ಬಾಳೆಹಣ್ಣಲ್ಲೂ. ಚೆನ್ನಾಗಾಗುತ್ತೆ. ಹಾಗೆ ಇವತ್ತು ಫ್ರೈ ಮಾಡ್ತಾಯಿದ್ದೀನಿ. ಕೈ ಬಿಡದೆ ಮಗ್ಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಅಡಿ ಹಿಡಿದ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಗ್ಸ್ತಾ ಇದ್ದರೆ ಕೈ ಬಿಡೋದೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ ಇದು. ಅರ್ಜೆಂಟ್ ಯಾರನ್ನ ಗೆಸ್ಟ್ ಬಂದರು ಅಂತಾದರೆ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ. ನೇಂದ್ರ ಬಾಳೆ ಅಂದರೆ ಇನ್ನೂ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ಇದರಲ್ಲಿ ಸ್ವಲ್ಪ ಲೇಟ್ ಹೊತ್ತು ತಗೊಳುತ್ತೆ, ಒಂದು 1/4 ಗಂಟೆ ಜಾಸ್ತಿ ತಗೊಳುತ್ತೆ ಇದರಲ್ಲಿ. ಆದರೆ ಅದು ಟೇಸ್ಟ್ ಎರಡು ಒಂದೇ ಸೇಮ್ ಬರುತ್ತೆ. ಟೇಸ್ಟಲ್ಲಿ ಏನು ವ್ಯತ್ಯಾಸ ಇಲ್ಲ, ರುಚಿಯಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅಷ್ಟೇ. ಒಂದು 1/4 ಗಂಟೆ ಎಕ್ಸ್ಟ್ರಾ ತಗೋಬೋದು ಇದರಲ್ಲಿ ಅಷ್ಟೇ. ಮತ್ತೆ ಬೇರೆ ಏನು ವ್ಯತ್ಯಾಸ ಬರೋದಿಲ್ಲ. ತುಂಬ ರುಚಿಯಾಗಿ ಬರುತ್ತೆ ಇದರಲ್ಲೂ. ಇದೇ ಥರ ಬೇರೆ ಬೇರೆ ಹಣ್ಣಲ್ಲೂ ಮಾಡ್ಬೋದು. ಆ್ಯಪಲಲ್ಲೂ ಮಾಡ್ಬೋದು, ಆ್ಯಪಲ್ ಹಲ್ವಾ. ಹೀಗೇ ಸಕ್ಕರೆ ಜೊತೆಗೆ ಹಾಕಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಕ್ಕರೆ ಜೊತೆಗೆ ಹಾಕಿ ಮಿಕ್ಸಿಯಲ್ಲಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಇದೇ ಥರ ಮಗಚಬೇಕು ತುಪ್ಪ ಹಾಕಿ. ಅದು ಚೆನ್ನಾಗಿರುತ್ತೆ, ಅದು ಒಂದು ರುಚಿ ಬರುತ್ತೆ. ಬೇರೆ ಬೇರೆ ಹಣ್ಣುಗಳದ್ದು ಮಾಡ್ಬೋದು ಇದೇ ಥರ. ಮಾವಿನ ಹಣ್ಣಿದು ಮಾಡ್ಬೋದು, ದಾಳಿಂಬೆದು ಆಗುತ್ತೆ, ಚಿಕ್ಕದು ಆಗುತ್ತೆ. ಎಲ್ಲ ಹಣ್ಣಲ್ಲೂ ಬೇರೆ ಬೇರೆ ಡಿಫ್ರೆಂಟಾಗಿ ಅದು ಇದೇ ಥರ ಮಾಡಿ ನೋಡ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡ್ಬೋದು.
ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಆಗಾಗ ಸ್ವಲ್ಪ ತುಪ್ಪ ಹಾಕಬೇಕಾಗತ್ತೆ ಮಧ್ಯ ಮಧ್ಯದಲ್ಲಿ. ತುಪ್ಪ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಬಾಟ್ಲಷ್ಟು ತುಪ್ಪ ಬೇಕಾಗುತ್ತೆ. ನಾನು ಮತ್ತೆ 2 ಚಮಚ ತುಪ್ಪ ಹಾಕಿದ್ದೀನಿ. ಈಗ ಆಗ್ತಾ ಬಂದಿದೆ, ಕಲರ್ ಚೇಂಜ್ ಆಗಿದೆ, ಗಟ್ಟಿ ಆಗ್ತಾ ಬಂತು. ಇದೀಗ ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದೀಗ ತಳ ಬಿಡ್ತಾ ಇದೆ ನೋಡಿ, ತುಪ್ಪ ಎಲ್ಲ ಬಿಡ್ತಾ ಇದೆ. ನಾವು ಹಾಕಿದ ತುಪ್ಪ ಎಲ್ಲ ಆಗ್ತಾ ಬಂದಿದೆ ಅಂತ ಲೆಕ್ಕ. ನಾನು ಇದಕ್ಕೆ ಯಾವ ಫುಡ್ ಕಲರು ಹಾಕಲಿಲ್ಲ. ರೆಡ್ ಫುಡ್ ಕಲರ್ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇನ್ನು ಕಲರ್ ಯಾವುದೂ ಬಳಸಲಿಲ್ಲ ಇದಕ್ಕೆ. ನೇಂದ್ರ ಬಾಳೆ ಹಣ್ಣಲ್ಲಿ ಮಾಡಿದರೆ ಸ್ವಲ್ಪ ಡಾರ್ಕ್ ಬರುತ್ತೆ, ರೆಡ್ ಮೇಲೆ ಬರುತ್ತೆ ಕಲರ್. ಇದು ಬೇರೆ ಬಾಳೆಹಣ್ಣಲ್ಲಿ ಮಾಡಿದರೆ ಈ ಥರ ಬ್ರೌನ್ ಕಲರ್ ಮೇಲೆ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ನೋಡಿ ಅದೇ ಥರ ಬಂದಿದೆ ಇದರಲ್ಲಿ ಮಾಡಿದ್ರು. ತಳ ಎಲ್ಲ ಬಿಡ್ತಾ ಇದೆ. ಇದೀಗ ಆಗ್ತಾ ಬಂದಿದೆ. ಒಂದ್ಸಲ ಚೆಕ್ ಮಾಡೋಣ. ಈಗ ಒಂದ್ಸಲ ನೀರಿಗೆ ಹಾಕಿ ತೋರಿಸ್ತೇನೆ. ಇದೀಗ ಆಗ್ತಾ ಬಂತು. ಇದು ಇಷ್ಟ ಆದರೆ ಆಯಿತು. ಆಗ್ತಾ ಇದೆ. ಒಂದು 2 ನಿಮಿಷ ಮಗ್ಚಿದ್ರೆ ಆಯ್ತು. ಇದನ್ನು ತುಂಬ ರುಚಿಯಾಗಿರುತ್ತೆ ಆಯಿತಾ. ಗೆಸ್ಟ್ಗಳು ಮನೆಗೆ ಬರುವ ಟೈಮಲ್ಲಿ ಇದನ್ನ ಮಾಡಿ ಇಟ್ಕೋಬೋದು. ಇದು ಮಾಡಿಟ್ಟರೆ ನಿಮಗೆ 1 ತಿಂಗಳಾದರೂ ಕೆಡೋದಿಲ್ಲ, ಏನೂ ಆಗೋದಿಲ್ಲ. ಹೊರಗಡೆನೇ ಇಟ್ಟು ತಿನ್ಬೋದು. ನಾವೀಗ ನೀರೇನು ಮಿಕ್ಸ್ ಮಾಡಲಿಲ್ಲಲ್ಲ, ಬಾಳೆಹಣ್ಣು ಸಕ್ಕರೆ ಅಷ್ಟೇ ಇದರಲ್ಲಿರೋ, ತುಪ್ಪ 3 ಇರೋದು. ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಟೇಸ್ಟಿಗೆ. ಇಷ್ಟರಲ್ಲೇ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ. 15 ದಿನ ತಿಂಗಳಿಟ್ಟರು ಏನೂ ಆಗೋದಿಲ್ಲ, ಕೆಡೋದಿಲ್ಲ. ಹೊರಗಿಟ್ರೂ ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಹಾಳಾಗಲ್ಲ. ಮನೆಯಲ್ಲೆಲ್ಲ ಬಾಳೆಹಣ್ಣೆ ಇದ್ದಾಗ ಈ ಥರ ಎಲ್ಲ ಟ್ರೈ ಮಾಡಿ ನೋಡ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಮಕ್ಕಳಿಗೆಲ್ಲಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ. ಬಾಳೆಹಣ್ಣು ತಿನ್ನೋದವರೆಲ್ಲ ಈ ಹಲ್ವಾ ಚಂದ ಖುಷಿಯಲ್ಲಿ ತಿಂತಾರೆ. ಹಾಗೆ ಎಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಟ್ರೈ ಮಾಡಿ ನೋಡಿ. ಇದು ಆಗ್ತಾ ಬಂತು, ಇನ್ನು ಮುಗೀತು. ಇದೀಗ ನಾನೀಗ ಆಫ್ ಮಾಡ್ತಾ ಇದ್ದೀನಿ ಸ್ಟವ್. ನೋಡಿ ಈ ಥರ ಇಷ್ಟು ಗಟ್ಟಿ ಆಗಬೇಕಿದು. ಹೀಗೆ ಎತ್ತಿದರೆ ಈ ಥರ ಹೀಗೆ ಬೀಳಬೇಕು. ಎತ್ತಿದರೆ ಈ ಥರ ಕಟ್ ಆಗಬೇಕು. ಹೀಗೆ ಕಪ್ಪಂತೇಳಿ ತುಂಡಾಗಬೇಕು. ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ. ಇದೀಗ ಆಗಿದೆ. ಈಗ ನಾನೀಗ ನೋಡಿ ಈ ಥರ ಇಷ್ಟ ಆದರೆ ಆಯಿತು. ಫುಡ್ ಕಲರ್ ಹಾಕೋದಕ್ಕೆ ಈ ಕಲರ್ ಬಂದಿದೆ. ಇಲ್ಲಾಂದರೆ ರೆಡ್ಡಾಗಿ ಫುಡ್ ಕಲರ್ ಹಾಕಿ ರೆಡ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದೀಗ ಆಗಿದೆ. ನಾನೀಗ ಒಂದು ಪ್ಲೇಟಿಗೆ ಇದನ್ನ ಹಾಕ್ತಾ ಇದ್ದೀನಿ. ನಾನೀಗೊಂದು ಪ್ಲೇಟಿಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಇನ್ನೂ ಹಲ್ವಾನ ಇದಕ್ಕೆ ಹಾಕ್ತೇನೆ. ಹಲ್ವಾ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಆಗಿದೆ. ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದಾಗ ಎಷ್ಟು ನೀರಿತ್ತು ಅದಷ್ಟೆಲ್ಲ ಎಳ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಮಗಚಿದ್ದೀನಿ. ಇಷ್ಟು ಗಟ್ಟಿಯಾಗಿ ಬಂದಿದೆ. ಇಷ್ಟು ಗಟ್ಟಿಯಾಗಿ ಬಂದರೆ ಹಲ್ವಾ ತುಂಬ ಚೆನ್ನಾಗಿರುತ್ತೆ. 1 ತಿಂಗಳಿಟ್ಟು ನೀವು ತಿನ್ಬೋದು, ಏನು ಕೆಡೋದಿಲ್ಲ, ಹಾಳಾಗೋದಿಲ್ಲ. ಒಂದು ಸೆಟ್ ಮಾಡ್ತೀನಿ. ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಸರಿ ಸೆಟ್ ಆಗಲಿಕ್ಕೆ. ನೋಡಿ ಎಷ್ಟು ಟೈಟಾಗಿ ಬಂದಿದೆ. ನೋಡಿ ಇದೀಗ ರೆಡಿ ಆಗಿದೆ. ಬಟರ್ ಪೇಪರ್ ಹಾಕಿ ರೆಡಿ ಮಾಡಿದ್ದೀನಲ್ಲ, ಇದೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ನೀವು ಬಟರ್ ಪೇಪರ್ ಇಲ್ಲ ಅಂತಾದರೆ ಖಾಲಿ ಪ್ಲೇಟಿಗೂ ತುಪ್ಪ ಹಚ್ಚಿ ಹಾಕ್ಬೋದು, ಬರುತ್ತೆ, ಚೆನ್ನಾಗಿ ಎದ್ದು ಬರುತ್ತೆ. ಒಂದು ಅರ್ಧ ಗಂಟೆ ಬೇಕು ಇದು ತಣ್ಣಗಾಗಲಿಕ್ಕೆ. ಮತ್ತೆ ಕಟ್ ಮಾಡಿ ಪೀಸ್ ಮಾಡಿ ತೋರಿಸ್ತೀನಿ. ಸೊ ಹಿಯರ್ ಕಮ್ಸ್ ಟು ಅನ್ ಎಂಡ್ ಟು ಅವರ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಯಿತು ಅಂತ.
ಆ್ಯಂಡ್ ಇನ್ನೂ ರೆಸಿಪೀಸ್ಗಾಗಿ ನಮ್ಮ ಹೊಳ್ಳಾಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಯ್ತಾ ಇರಿ. ನಾವು ವಾರಕ್ಕೊಂದು ರೆಸಿಪಿ ಹಾಕ್ತಾ ಇರ್ತೇವೆ. ಸೊ ಎಸ್, ದ್ಯಾಟ್ಸ್ ಇಟ್. ಬೈ ಬಾಯ್. ಬಾಯ್.